ಇದ್ದಾರೆ, ಅವರಿಗೆ ನಾನು ಇದಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮಾಜಿ ಸಚಿವರು ಹಾಲಿ ಶಾಸಕರು ಆದಂತಹ ಕಾರ್ಕಳದ ಶಾಸಕರು ಆದಂತಹ ಮಾನ್ಯ ಸುನೀಲ್ ಕುಮಾರ್ ಅವರು ಇದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರಾದಂತಹ ಜಗದೇವ್ ಗುತ್ತೇದಾರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಅವರಿಗೂ ಸಹ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಮಾಜದ ಎಲ್ಲ ರಾಜಕೀಯ ಮುಖಂಡರು ಮತ್ತು ಅನೇಕ ಸ್ವಾಮೀಜಿಗಳು ಅಥವಾ ಎಲ್ಲ ಒಂದು ಹಿರಿಯರನ್ನ ಸಣ್ಣ ಸಣ್ಣ ಸಭೆಗಳ ಮೂಲಕ ಮತ್ತು ಅವ್ರನ್ನ ಭೇಟಿಯಾಗುವ ಮೂಲಕ ನಾವು ಒಂದಿಷ್ಟು ಅವರ ಅಭಿಪ್ರಾಯಗಳನ್ನು ತಗೊಂಡು ಮುಂದುವರೆದಿದ್ದು. ಅದರ ಭಾಗವಾಗಿ ನಾವು ಲಾಸ್ಟ್ ಮೇ 26ನೇ ತಾರೀಕು ಅನೇಕ ಸಂಘ ಸಂಸ್ಥೆಗಳು ಮತ್ತು ಸಂಘಟನೆಗಳನ್ನೆಲ್ಲ ಒಂದು ಇಂಡಿವಿಜುವಲ್ ಆಗಿ ಅವ್ರನ್ನ ಕರೆದು ಮಾತಾಡಬೇಕು, ಅವರೆಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಲಾಸ್ಟ್ 26ನೇ ತಾರೀಕು ಸುಮಾರು 10ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳನ್ನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ನಾವು ಇಲ್ಲಿ ಅವ್ರನ್ನ ಇಂಡಿವಿಜುವಲ್ ಆಗಿ ಅವರ ಹತ್ರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಬೇಕನ್ನೋ ಉದ್ದೇಶದಿಂದ ಅವ್ರ ಜೊತೆ ಎಲ್ಲ ಕೂತು 3 ಜನನು ಅವತ್ತು ಇದ್ರು, ಸಾರು ಮತ್ತು ಎಲ್ಲರೂ ಇದ್ರು. ಅವತ್ತು ಎಲ್ಲರೂ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ರು. ಅವತ್ತು ನೌಕರರ ಸಂಘಕ್ಕೆ, ಕರ್ನಾಟಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೂ ಮತ್ತು ಮಹಿಳಾ ಸಂಘಕ್ಕೂ ನಾವು ಆಹ್ವಾನ ಕೊಟ್ಟಿದ್ದು. ಪಂಗಡಗಳ ಒಂದು ಡಿವಿಷನ್ ಏನಾಗ್ತಾ ಇತ್ತು, ಇನ್ನು ಮುಂದೆ ನಾವೆಲ್ಲ ಒಟ್ಟಿಗೆ ಜೊತೆಲಿ ಹೋಗೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಚಿಂತನೆ ಮಾಡುವಾಗ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋ ಬರುವಾಗ ಬಂದಿದ್ದು ಒಂದೇ ಒಂದು ಒಕ್ಕೂಟ ಅಂತ ಮಾಡೋಣ. ಒಕ್ಕೂಟ ಅಂತ ಮಾಡಿಕೊಂಡು ಅಲ್ಲಿ ಎಲ್ಲ ಸ್ವಾಮೀಜಿಗಳು, ಎಲ್ಲ ನಮ್ಮ ರಾಜಕೀಯ ಪಕ್ಷದ ನಾಯಕರುಗಳು, ಇಮ್ಮೆಟೀರಿಯಲ್ ಆಫ್ ಪಾರ್ಟೀಸ್, ನನ್ನ ಬಿಸ್ನೆಸ್ ನಿಂದ ಒಂದು ರೆಪ್ರೆಸೆಂಟೇಷನ್, ಆಮೇಲೆ ನಮ್ಮ ನೌಕರ ಸಂಘದಿಂದ ಒಂದು ರೆಪ್ರೆಸೆಂಟೇಷನ್, ಇನ್ನೆಲ್ಲ ತುಂಬಾ ಸಂಘಟನೆಗಳಿದಾವೆ, ಚಿಕ್ಕಮ್ಮ ಒಂದು 15 ಸಂಘಟನೆಗಳಿದಾವೆ, ರಿಜಿಸ್ಟರ್ಡ್ ಸಂಘಟನೆಗಳು. ಇವ್ರನ್ನೆಲ್ಲ ಒಂದ್ಸಲಿ ಕರೆದು ಒಂದು ಒಪಿನಿಯನ್ ತಗೊಂಡು ಅವ್ರದೆಲ್ಲ ಒಂದು ಸಹಾಯ ಪಡೆದು ನಾವೊಂದು ಒಕ್ಕೂಟ ಅಂತ ಮಾಡೋಣ, ಇನ್ಕ್ಲೂಡಿಂಗ್ ಎಲ್ಲ ಮೇನ್ ಸಂಘ ಎಲ್ಲ ಸೇರಿ. ಈ ಒಕ್ಕೂಟದಲ್ಲಿ ಏನಾಗುತ್ತೆ, ಇನ್ ಮುಂದೆ ನಮ್ಮ ಪ್ಲಾನ್ ಅಂದ್ರೆ ಒಂದೊಂದು ರೆಪ್ರೆಸೆಂಟೇಷನ್ ಇರ್ತದೆ. ಸೊ ಮುಂದೆ ನಮ್ಮ ಜನಾಂಗಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನ ಎಲ್ಲ ಕೂಡಿಸ್ಕೊಂಡು ಸ್ಲೋ ಆಗಿ ಒಂದೊಂದಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡಿ ಏನಾಗ್ತಿದೆ ಅಂತ ತಾವೆಲ್ಲ ನೋಡ್ತಿದ್ದೀರಿ. ಒಂದು ಸಂಘನೋ ಅಥವಾ ಒಂದು ಸಂಘಟನೆನೋ ಅಥವಾ ಯಾರೋ ಒಬ್ರು ಸ್ವಾಮೀಜಿಯವರು ಹೋಗ್ತಾರೆ, ಗವರ್ಮೆಂಟ್ ಒಂದು ರೆಪ್ರೆಸೆಂಟೇಷನ್ ಕೊಡ್ತಾರೆ ಅಥವಾ ಬೇರೆ ಯಾವ್ದೋ ರೀತಿನಲ್ಲಿ ಕೇಳ್ಕೊಂತ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಯಾವ್ದು ಆಗ್ತಾ ಇಲ್ಲ, ಬಿಕಾಸ್ ಒಂದು ಮೇಜರ್ ಫೋರ್ಸ್ ಆಗಿ ಹೋಗ್ತಾ ಇಲ್ಲ, ಅದು ಇಂಡಿವಿಜುವಲ್ ಆಗಿ ಹೋಗ್ತಾ ಇದೆ. ಅದ್ರೊಳಗಿನೂ ಡಿವಿಷನ್ ಆಗ್ತದೆ. ಕೆಲವರು ನಮ್ಮವರು ಸಪೋರ್ಟ್ ಮಾಡಬೇಕು ಅಂತ, ನಮ್ಮವರು ಸಪೋರ್ಟ್ ಮಾಡೋದು ಬೇಡ ಅಂತ, ಈ ರೀತಿ ಗೊಂದಲಗಳು ನಡೀತಾ ಇದೆ. ಹಂಗಾಗಿ ಅಲ್ಟಿಮೇಟ್ಲಿ ಏನಾಗ್ತಿದೆ, ನಮ್ಮ ಜನಾಂಗದ ಬಡವರಿಗೆ ಅವರಿಗೆ ಸಿಗ್ಬೇಕಾದ ಸವಲತ್ತಾಗ್ಲಿ ಅಥವಾ ಅವರಿಗೆ ನ್ಯಾಯಯುತವಾಗಿ ಏನ್ ಸಿಗಬೇಕು ಅದು ಸಿಗ್ತಾ ಇಲ್ಲ. ಸೊ ಇದಕ್ಕೆಲ್ಲ ಒಂದೇ ಉತ್ತರ ಏನ್ ಬಂತು ಅಂದ್ರೆ ಒಂದು ಒಕ್ಕೂಟ ಅಂತ ಮಾಡೋಣ, ಇಲ್ಲಿ ಒಮ್ಮತದಿಂದ ಹೋಗೋಣ. ಸೊ ಇನ್ ಮುಂದೆ ಎಲ್ಲ ಈಗ ನಿಮ್ಮಲ್ಲೂ ಕೇಳ್ಕೊಳ್ಳೋದು ಏನಂದ್ರೆ ನಿಮ್ಮಿಂದ ಒಂದೊಂದು ರೆಪ್ರೆಸೆಂಟೇಷನ್, ಯಾಕಂದ್ರೆ ಪ್ರತಿ ಸಲ ಮೀಟಿಂಗಿಗೆ ಈ ತರ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಆಗ್ದಲೇ ಇರ್ಬೋದು. ಹಂಗಾಗಿ ಒಂದೊಂದು ರೆಪ್ರೆಸೆಂಟೇಷನ್ ತಾಕೊಟ್ರೆ ನಾವು ಒಂದು ಒಕ್ಕೂಟದಲ್ಲಿ ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡಿ ಅಲ್ಲಿ ವಿದಿನ್ 4 ವಾಲ್ಸ್ ಏನಿದೆ ಡಿಸೈಡ್ ಮಾಡೋಣ. ಒಂದ್ಸಲಿ ಆ ಡಿಸಿಷನ್ ಮಾಡಿದ್ಮೇಲೆ ಸಮಾಜಕ್ಕೆ ಹೋಗಿ ನಾವು ಒಟ್ಟಿಗೆ ಒಂದೇ ರೀತಿಯಲ್ಲಿ ಒಂದೇ ಮೆಸೇಜ್ ಕೊಡಬೇಕು, ಮತ್ತೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಅನ್ನೋದು ಈ ಒಂದು ಒಕ್ಕೂಟದ ಉದ್ದೇಶ. ಬಿಟ್ರೆ ಇಲ್ಲಿ ಯಾವ್ದನ್ನ ಟೇಕ್ ಓವರ್ ಮಾಡಕ್ಲೋ ಅಥವಾ ಇನ್ನೊಬ್ಬರನ್ನ ಯಾವ್ದು ರೂಲ್ ಮಾಡ್ಲಿಕ್ಕೋ ಅಥವಾ ಇನ್ನೊಂದಕ್ಕೋ ನಾವು ಮಾಡ್ತಾ ಇಲ್ಲ. ಸ್ವಲ್ಪ ನಮ್ಮಲ್ಲೂ ಕೆಲವು ಗೊಂದಲಗಳಿತ್ತು, ಕೆಲವನ್ನ ಸೇರ್ಸ್ಕೋಬೇಕು, ಕೆಲವು ಸೇರ್ಕೋಬಾರ್ದು ಅಂತ. ಬಟ್ ಒಕ್ಕೂಟ ಅಂತ ಮಾಡಿದ್ಮೇಲೆ ಎಲ್ಲರೂ ಇರಬೇಕು, ಅದೇ ಒಕ್ಕೂಟ. ಈಗ ಒಂದು ಮನೆ ಅಂದ್ಮೇಲೆ ಎಲ್ಲರೂ ಸೇರ್ ಮಾಡಿದ್ರೇನೆ ಅದು ಹಬ್ಬ ಆಗೋದು ಅಥವಾ ಒಂದು ಫಂಕ್ಷನ್ ಆಗೋದು. ಯಾರೋ ಒಬ್ರು ಹೊರಗಡೆ ಇದ್ರೆ ಹೊರಗಡೆ ಇದ್ದವ್ರಿಗೂ ಬೇಜಾರು, ಒಳಗಿದ್ದವ್ರು ನಮ್ಮವರಿಲ್ಲ ಅನ್ನೋ ಒಂದು ಬೇಜಾರು ಇರುತ್ತೆ. ಹಾಗಾಗಿ ಬೇಡ, ಒಂದು ಪ್ರಯತ್ನ ಪಡೋಣ, ಎಲ್ಲಾರನ್ನೂ ಒಂದು ಸೇರ್ಸೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ನಾರಾಯಣ ಗುರುಗಳ ಆಶೀರ್ವಾದನ ಏನೋ ಎಲ್ಲರೂ ಇದಕ್ಕೆ ಒಪ್ಪಿದ್ದಾರೆ, ಎಲ್ಲರೂ ಇದಕ್ಕೆ ಒಪ್ಪಿ ಬಂದಿದ್ದಾರೆ. ಸೊ ಇವತ್ತಿಗೆ ನಮ್ಮ ಸಂಘಟನೆಗಳ ಮೀಟಿಂಗ್ಗಳು ಮುಗಿತಾರೆ. ಮುಂದೆ ಸ್ವಾಮೀಜಿಗಳದ್ದು ಒಂದು ಮೀಟಿಂಗ್ ಮಾಡಿ ಅವರೆಲ್ಲ ಸ್ವಾಮೀಜಿಗಳನ್ನ ಒಂದು ಮಾಡಿ ಅವ್ರದ್ದೊಂದು ಒಕ್ಕೂಟ ಮಾಡಿ, ನೆಕ್ಸ್ಟ್ ಸ್ವಲ್ಪ ಸಂಘಕ್ಕೂ ಮತ್ತೆ ಕೆಲವು ಸ್ವಾಮೀಜಿಗಳಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಅದನ್ನು ಒಂದು ಕ್ಲಿಯರ್ ಮಾಡಿ ನಂತರ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್ ಅವ್ರನ್ನು ಈ ತರ ಒಂದು ಮೀಟಿಂಗ್ ಕರೆದು ನೆಕ್ಸ್ಟ್ ಮಂತ್ ನಲ್ಲಿ ಒಂದು ನಾವು ಈ ಒಕ್ಕೂಟನ ಲಾಂಚ್ ಮಾಡಬೇಕು ಅನ್ನೋ ಒಂದು ಪ್ಲಾನ್. ಸೊ ಈ ಒಕ್ಕೂಟಕ್ಕೆ ನಿಮ್ಮೆಲ್ಲರ ಒಂದು ಅನಿಸಿಕೆ, ಅಭಿಪ್ರಾಯ ಹಾಗೆ ಸಪೋರ್ಟ್ ದಯವಿಟ್ಟು ಇರಲಿ. ಪ್ಲಸ್ ನಿಮ್ಮಿಂದ ಒಂದು ರೆಪ್ರೆಸೆಂಟೇಷನ್ ಬೇಕು ಅಂತ ನಾವು ಕೇಳ್ತೀವಿ. ಸಮುದಾಯ ಅಂತೇಳಿ ನಮ್ಮ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಉಪಜಾತಿಗಳ ಹೆಸರಿನಲ್ಲಿ ಇದೀವಿ. ಈಗ ಮಂಗಳೂರು ಕಡೆ ಬಂದಾಗ ಬಿಲ್ಲವ ಅಂತ, ಶಿವಮೊಗ್ಗ ಕಡೆ ಬಂದ್ರೆ ದೇವರು, ಉತ್ತರ ಕನ್ನಡ ಹೋದ್ರೆ ನಾಮದಾರಿಗಳು, ಇಲ್ಲಿ ಬಂದ್ರೆ ಈಡಿಗ, ಈ ರೀತಿ ಬೇರೆ ಬೇರೆ ಹೆಸರುಗಳಲ್ಲಿ ಒಂದೇ ಸಮುದಾಯದವರು ಉಪಜಾತಿಗಳ ಹೆಸರಿನಲ್ಲಿ ಇದೀವಿ.
ಮತ್ತು ಇನ್ಯಾವುದೋ ವಿಷಯಗಳು ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಇದೆ. ಬೇಕೋ ಬೇಡವೋ ರಾಜ್ಯ ಮಟ್ಟದ ಒಂದು 15-16 ಸಂಘಟನೆಗಳು ಬೇರೆ ಬೇರೆ ಹೆಸರಿನಲ್ಲಿ ಇದೆ. ಈಗ ಅದಕ್ಕೆ ಒಂದು ಚಿಂತನೆ ಕಳೆದ ಬಾರಿ ಏನಾಗಿತ್ತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ನಮ್ಮ ಸಮಾಜದಲ್ಲೇ 11-12 ಜನ ಸ್ವಾಮೀಜಿಗಳಿದ್ದಾರೆ ಅಂತ ನಮಗೆ ಗೊತ್ತಿದ್ದೆ 2-3 ಜನ ಮಾತ್ರ. ನಾವು ಪಟ್ಟಿ ಮಾಡಿದಾಗ 13-14 ಜನ ಬಂದಿದ್ರು, ಪಟ್ಟಿಯಲ್ಲಿತ್ತು. ಮೊನ್ನೆ ನಮ್ಮ ಸಭೆಗೆ 9 ಜನ ಬಂದಿದ್ರು, ಉಳಿದವರು ಕನ್ಸಲ್ಟೇಷನ್ ತಗೊಂಡಿತ್ತು. ಅಂದ್ರೆ ಇಷ್ಟು ದೊಡ್ಡ ಸಂಖ್ಯೆನಲ್ಲಿ ಬೇರೆ ಬೇರೆ ರೂಪದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದು ಶೆಲ್ಟರ್ನಲ್ಲಿ ಅಥವಾ ಒಂದು ಅಂಬ್ರೆಲಾ ಅಡಿ ತರಬೇಕು ಅನ್ನುವ ಕಾರಣಕ್ಕೆ ಒಂದು ಒಕ್ಕೂಟ ಅಂತ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ನೀವು ಈಗೇನೋ ಕೆಲಸ ಮಹಿಳಾ ಸಂಘಟನೆ ಕೆಲಸ ಮಾಡ್ತಾ ಇದ್ದೀರಿ, ನೌಕರರ ಕೆಲಸ ಮಾಡ್ತಿದ್ದೀರಿ, ಇದು ಇದ್ರ ಪಾಡಿಗೆ ನಡೀತಾ ಇರುತ್ತೆ. ಇದಕ್ಕೆ ನಮ್ಮ ಒಕ್ಕೂಟಕ್ಕೂ ನಿಯಂತ್ರಣ ಏನಿಲ್ಲ, ನೀವು ನಿಮ್ಮ ಪಾಡಿಗೆ ಮಾಡ್ತಿರ್ತೀವಿ. ಆದ್ರೆ ಒಂದು ಒಕ್ಕೂಟ ಎಲ್ಲರನ್ನ ಸೇರಿಸಿಕೊಂಡು ಒಂದು ರೆಪ್ರೆಸೆಂಟೇಟಿವ್ ಇರಬೇಕು. ಇಡೀ ರಾಜ್ಯದ ಸಮಾಜದ ಎಲ್ಲ ಏಳಿಗೆಗಳ ಬಗ್ಗೆಯೂ ಕೂಡ ಗಮನ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದು ಒಕ್ಕೂಟ ಮಾಡಬೇಕು ಅಂತ. ಏಕಾಏಕಿ ಒಕ್ಕೂಟನ ಸುಧಾಕರ್ ಮಾಡ್ಬಿಡ್ಬೋದಾಗಿತ್ತು. ಆತರ ಮಾಡದಲ್ಲೇ ಎಲ್ಲರ ಅಭಿಪ್ರಾಯ ತಗೊಳ್ಬೇಕು ಮತ್ತು ಎಲ್ಲರೂ ಇದರೊಳ ಭಾಗಿಗಳಾಗಬೇಕು ಅಂತೇಳಿ ತುಂಬಾ ಇದಕ್ಕೆ ಚರ್ಚೆ ಸಮಯ ಎಲ್ಲ ಕೊಟ್ಟು ಮಾಡಿದೆ. ಮೊನ್ನೆ 23-24 ತಾರೀಕು ಸೇರಿದಾಗ ತುಂಬಾ ಸಂಘಟನೆಯವರು ಬಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಇನ್ನೂ ಹೆಸರು ಫೈನಲ್ ಮಾಡಲಿಲ್ಲ. ನೀವು ಏನಾದ್ರು ಹೆಸರಿಗೂ ಹೇಳ್ಬೋದು, ಇಂಥ ಹೆಸರಿದ್ರೆ ಒಳ್ಳೇದು ಅಂತ. ಹೆಸರು ಫೈನಲ್ ಮಾಡಬೇಕು, ಇದೆಲ್ಲ ಮಾಡಬೇಕು. ಮತ್ತು ಒಂದು ಲಾಭಿ ಅಂತ ಇಲ್ಲ ನಮ್ಮ ಸಮಾಜಕ್ಕೆ. ನಾವೆಲ್ಲ ಅಲ್ಲಲ್ಲಿ ಇದೀವಿ. ಈಗ ಇಷ್ಟು ಜನ ಸೆಕ್ರೆಟರಿಯೇಟ್ ಇದೆ ನಂಗೆ ಗೊತ್ತಿಲ್ಲ MLA ಆಗಿ. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದಿದೆ. ಅಂದ್ರೆ ಇದಕ್ಕೊಂದು ಲಾಭಿ ಅಂತಿಲ್ಲ, ಒಂದು ಬ್ಯಾಕಿಂಗ್ ಅಂತಿಲ್ಲ, ಒಂದು ಪ್ಲಾಟ್ಫಾರ್ಮ್ ಅಂತಿಲ್ಲ ನಮ್ಗೆ ಯಾರಿಗೂ ಕೂಡ. ಸೊ ಅದಕ್ಕೆ ಒಂದು ಒಕ್ಕೂಟ ಅಂತ ಬಂದಾಗ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ ಒಕ್ಕೂಟದ ರಚನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಎಲ್ಲರನ್ನೂ ಒಂದೊಂದು ಸಂಘಟನೆಯಿಂದ ಒಬ್ಬರೊಬ್ಬರನ್ನ ರೆಪ್ರೆಸೆಂಟೇಟಿವ್ ಆಗಿ ತೆಗೆದುಕೊಂಡು ನಂತರ ಉಳಿದ ಚಟುವಟಿಕೆಗಳನ್ನ ಅಲ್ಲಿ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೇಳಬೇಕು ಅಂತ ಇವತ್ತು ಕರೆದಿದ್ದೆ. ಹಾಗಾಗಿ ನೀವು ಮುಕ್ತವಾಗಿ ಮಾತಾಡಬಹುದು, ಹೆಸರು ಏನಂತ ಹೇಳ್ಬೋದು. ಬೈಲನ್ನು ಈಗ ಫೈನಲ್ ಮಾಡಿಲ್ಲ, ಬೈಲನ್ನು ಬೇರೆ ಬೇರೆ ಬೈಲಗಳು ನೋಡ್ತಾ ಇದ್ದೀವಿ. ಒಟ್ಟಾರೆ ಒಂದೇ ಲೈನಲ್ಲಿ ಹೇಳಬೇಕು ಅಂದ್ರೆ ಉಪಜಾತಿಗಳಲ್ಲಿ ಹೆಸರಲ್ಲಿರುವಂತವರೆಲ್ಲರೂ ಕೂಡ ಒಂದು ಶೆಲ್ಟರ್ ಒಳಗೆ ಬರಬೇಕು ಅಂತ. ಪದಾಧಿಕಾರಿಗಳೇ, ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಅಧಿಕಾರಿ ಬಂಧುಗಳೇ, ಸನ್ಮಾನ್ಯ ಶ್ರೀ ಮಹೇಶ್ ಕುಮಾರ್ ಗೌಡ್ರವರು ಮೊದಲಿನಿಂದ ಅವರು NSU ಹಿಡ್ಕೊಂಡು ಯೂತ್ ಕಾಂಗ್ರೆಸ್ ಹಿಡ್ಕೊಂಡು ಇಲ್ಲಿವರೆಗೂ ಪಕ್ಷದಾಗ ದುಡ್ಕೊಳ್ತಾ ಬಂದಿದ್ದಾರೆ. ಅವರು MLCಗಳು ಕೂಡ ಆಗಿದ್ದಾರೆ. ಈಗ PCC ಪ್ರೆಸಿಡೆಂಟ್ ತೆಲಂಗಾಣದಾಗಿದ್ದಾರೆ. ಯಾಕಂದ್ರೆ ಈಗ BCC ಬ್ಯಾಕ್ವರ್ಡ್ ಕೊಡ್ಬೇಕು ಈ ರೀತಿ ಏನು OBC ಕೊಡ್ಬೇಕಂತೇಳಿ ಎಲ್ಲ ಕಡೆ ಏನು ನಮ್ಮ ಇದರಲ್ಲಿ ನಡೆದಿದೆ. ಅವರು ನಮ್ಮ ತೆಲಂಗಾಣದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಅವರಿಗೆ ಬರಲಿವೆ. ಅದಕ್ಕೋಸ್ಕರ ಇದು ಕೂಡ ನಮಗೆ ಹೆಮ್ಮೆ. ಈಗ BK ಹರಿಪ್ರಸಾದ್ ಅವರು ಕೂಡ PCC ಪ್ರೆಸಿಡೆಂಟ್ ಆಗಿದ್ದಾರೆ. ಅದನ್ನು ಕೂಡ ಒಂದು ಹೆಮ್ಮೆ. ಈಗ ಮುಂಬರ್ತಕ್ಕಂಥ ಈಗ ಎಕ್ಸ್ಟೆನ್ಷನ್ ಮಾಡೋದು ಯಾರು ಮಂತ್ರಿಗಳು ಹತ್ರ ಗೊತ್ತಿಲ್ಲ, 3-4 ಜನ ಆಸ್ಪಿರೆಂಟ್ಸ್ ಇದ್ದಾರೆ. ಅದನ್ನು ಆಗ್ಬೋದು, ಅದು ಯಾರಾಗ್ತಾರೋ ಗೊತ್ತಿಲ್ಲ, ಅವರು ಆಸ್ಪಿರೆಂಟ್ಸ್ ಇದ್ದಾರೆ 3-4 ಜನ. ಅದು ಸಮಾಜದ ಯಾವುದೇ ಕೆಲಸ ಇದ್ದದ್ದು ಕೂಡ ನಮ್ಮ ಮಂತ್ರಿಗಳಾದವರು ಹತ್ತಿರ ಹೋಗಿ ನಾವೆಲ್ಲ ಕೆಲಸ ತಗೊಳ್ಳೋದಕ್ಕೆ ನಮಗೆಲ್ಲ ಬೆನ್ನೆಲುಬಾಯಿ ಸನ್ಮಾನ್ಯ ಶ್ರೀ ಸುಧಾಕರ್ ಸಾಹೇಬರು ಮತ್ತು ತಿಮ್ಮೇಗೌಡರು, ಇಡೀ ಸಮಾಜ ಇಲ್ಲಿ ಬೆಂಗಳೂರಿನಲ್ಲಿ ಸಹಾಯ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಈ ಸಮಾಜವನ್ನು ಒಕ್ಕೂಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ JP ಸುಧಾಕರ್ ಸಾಹೇಬರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ತಮ್ಮೆಲ್ಲರ ವತಿಯಿಂದ ಅವರಿಗೆ ಕೂಡ ಧನ್ಯವಾದಗಳು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.